ರಾಜ್ಯದಲ್ಲಿ ಕೊರೋನಾ ಕೇಕೆ ಹಾಕ್ತಾ ಇದೆ. ಹೆಚ್ಚಳವಾಗ್ತಾ ಇದೆ ಕೋವಿಡ್ ಪ್ರಕರಣಗಳ ಸಂಖ್ಯೆ. ರಾಜ್ಯದಲ್ಲಿ ಇದೀಗ 80 ಆಕ್ಟಿವ್ ಕೇಸ್ಗಳು ಪತ್ತೆಯಾಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲೇ 37 ಜನರಿಗೆ ಸೋಂಕು ತಗುಲಿದೆ. ಅದು ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲಾಗ್ತಾ ಇದೆ. ನಿನ್ನೆ ಒಂದೇ ದಿನ ಬೆಂಗಳೂರಲ್ಲಿ 35 ಪಾಸಿಟಿವ್ ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಒಟ್ಟು 73 ಸಕ್ರಿಯ ಪ್ರಕರಣಗಳು ವರದಿಯಾಗಿದೆ. ಮೈಸೂರಿನಲ್ಲಿ 3 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 2 ಕೊರೋನಾ ದೃಢಪಟ್ಟಿದೆ. ದಕ್ಷಿಣ ಕನ್ನಡ, ವಿಜಯನಗರ ಜಿಲ್ಲೆಗಳಲ್ಲಿ ತಲಾ ಒಂದೊಂದು ಸಕ್ರಿಯ ಕೇಸ್ ದಾಖಲಾಗಿದೆ. ಟೆಸ್ಟಿಂಗ್ ಕಡ್ಡಾಯಗೊಳಿಸಿ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಕೂಡ ಹೊರಡಿಸಿದೆ. ತಾಂತ್ರಿಕ ಸಲಹಾ ಸಮಿತಿಯ ಸಲಹೆಯಂತೆ ಸುತ್ತೋಲೆಯನ್ನ ಕೂಡ ಹೊರಡಿಸಲಾಗಿದೆ. ರಾಜ್ಯದಲ್ಲಿ ಪ್ರತಿದಿನ 150 ರಿಂದ 200 ಜನರಿಗೆ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ಉಸಿರಾಟದ ಸಮಸ್ಯೆ ಇರೋರು ಮೊದಲು ಟೆಸ್ಟಿಂಗ್ ಅನ್ನ ಮಾಡಿಸ್ಕೊಳ್ಳಿ, ಎಚ್ಚರಿಕೆಯನ್ನ ವಹಿಸಿಕೊಳ್ಳಿ. ಅಸ್ತಮಾ, ಉಸಿರಾಟದ ಸಮಸ್ಯೆ ಇರುವವರು ಎಚ್ಚರದಿಂದ ಇರಬೇಕು. ವೃದ್ಧರು, ಮಕ್ಕಳು ಮತ್ತೆ ಗರ್ಭಿಣಿಯರು, ಬಾಣಂತಿಯರೇ ಅತಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು, ಎಚ್ಚರದಿಂದ ಇರಬೇಕು. ಯಾವುದೇ ರೀತಿಯಾದಂತಹ ಕೊರೋನಾ ಸೋಂಕು ಅಥವಾ ಲಕ್ಷಣಗಳು ಕಂಡು ಬಂದರೆ ದಯವಿಟ್ಟು ಆಸ್ಪತ್ರೆಗೆ ಹೋಗಿ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ವೃದ್ಧರು, ಮಕ್ಕಳು, ಗರ್ಭಿಣಿಯರಿಗೆ ಪರೀಕ್ಷೆ ಮಾಡೋದು ಕಡ್ಡಾಯ ಅಂತ ಕೂಡ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ವಿದೇಶದಿಂದ ಬರುವವರ ಸ್ಕ್ರೀನಿಂಗ್ ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಕೋವಿಡ್ ಟೆಸ್ಟಿಂಗ್ ಈ ಒಂದು ಮಾರ್ಗಸೂಚಿ ಕಡ್ಡಾಯವನ್ನು ಕೂಡ ಮಾಡಲಾಗಿದೆ. ಕೊರೋನಾ ಸೋಂಕನ್ನು ಲಘುವಾಗಿ ಪರಿಗಣಿಸೋದು ಬೇಡ, ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ರಾಜ್ಯಾದ್ಯಂತ ಶಾಲೆಗಳು ಕೂಡ ಆರಂಭ ಆಗ್ತಾ ಇದೆ. ಆ ಟೆನ್ಷನ್ ಬೇಡ, ಒಂದು ಕಡೆ ಆ ಟೆನ್ಷನ್ ಬೇಡ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ. ಶಾಲೆಗಳಿಗೆ ಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ನೆಗಡಿ, ಕೆಮ್ಮು ಇರುವಂತಹ ಮಕ್ಕಳನ್ನ ಶಾಲೆಗೆ ಕಳುಹಿಸಬೇಡಿ. ಪೋಷಕರೇ ಅನಾರೋಗ್ಯ ಪೀಡಿತ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಈ ಸಂದರ್ಭದಲ್ಲಿ ನೆಗಡಿ, ಕೆಮ್ಮು, ಜ್ವರ ಇರೋ ಮಕ್ಕಳಿಗೆ ರಜೆಯನ್ನ ಕೊಡಿ ಅಂತ ಹೇಳಿ ಶಾಲೆಗಳಿಗೂ ಕೂಡ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಶಾಲೆಗಳಿಗೂ ಆರೋಗ್ಯ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ.